காப்பி கொடுங்க எல்லாம் ரிகவரி பண்ணும் ಬಿಟ್ಟೋಗ್ಬಿಡೋಣ ಅವ್ನು ಬಿಟ್ಟೋದ್ರೆ ಅನ್ಬಿಡ್ತಾನೆ ಇಲ್ಲ KFC-ಇಂದ ವೋಚರ್ ಸಿಕ್ಕಿದೆ ಪೆಟ್ರೋಲ್ ಬಂಕಲ್ಲಿ ಹಾಂ ಫ್ರೀ ಪಾಪ್ಕಾರ್ನ್ ಅಂತೆ ಬಟ್ ನಾವು ತಿನ್ನಂಗಿಲ್ಲ ಏನು ಮಾಡೋದು ನೀನು ಇದು ಬ್ಲೋ ಹೊಡಿ ಬಾ ನಾನೇನು ಕುಡಿಯೋದು ಅವ್ರು ಇದ್ದಾರೆ ಹುಡುಗರು ಹೊಡಿತಾರ ಅಣ್ಣ ಬ್ಲೋ ಇಲ್ಲ ನಮ್ಮ ಹುಡುಗ ಹೊಡೆದಿರೋನು ವೋಚರ್ ಎತ್ತಿಕೊಂಡವನು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಯಾವ್ದಾರ್ದು KFC ಏನಕ್ಕದು ಇವಾಗ ಬರೋವಾಗ ತಿನ್ನೋಣ ಬೇಕಾದ್ರೆ ಬಿಲ್ಲಿಸ್ಕೊಂಡೇನಾ ಹಾಂ ಕೊಡು ನೀನೇ ನನ್ನೇ ಯಾಕೋ ಫೋಕಸ್ ಮಾಡ್ತೀಯಾ TRP-ಗೋಸ್ಕರ ಬೇರೆ ರೋಡ್ನೆಲ್ಲ ತೋರಿಸು ಮುಚ್ಚ ಅವ್ನು ಹೇಳಿ ದೊಡ್ದಿಲ್ಲ TRP-ಗೋಸ್ಕರ ತೋರಿಸ್ದೆ ಅದೇ ಕಾರಲ್ಲಿ ಸ್ಟಿಕರಿಂಗ್ ಎಲ್ಲ ಮಾಡ್ಸಿರೋದಲ್ಲ ತೋರಿಸು TRP ಬರಲ್ಲ ಇವಾಗ TRP ಬರ್ತದ ಇಲ್ಲ TRP ನಾನಿದ್ರೆ ಬಂದೇ ಬರುತ್ತೆ TRP ಯೂಟ್ಯೂಬಲ್ಲಿ ವ್ಯೂಸ್ ನೋಡಿ ಇವತ್ತು ನಿಮಗೆ ಹೆಂಗೆ 1 lakh ಸಬ್ಸ್ಕ್ರೈಬರ್ಸ್ ಇವತ್ತು ಅಣ್ಣ ಇವ್ರು ಯಾರು ಗೊತ್ತಾ ನಿಮಗೆ TRP ಇವ್ರ ಹೆಸರು ಹಾಂ ಪ್ರದೀಪ್ TRP ಇನ್ಷಲ್ಲು ಯೂಟ್ಯೂಬಲ್ಲಿ ಇವ್ರು ಇದ್ರೆ ಹೆವಿ ವ್ಯೂಸ್ ಬರುತ್ತೆ ಹಾಂ ಹಾಂ ಏಯ್ TRP ಹೇಳು ಯೂಟ್ಯೂಬ್ ಚಾನೆಲ್ ಗೊತ್ತಾ ನಿಂಗೆ ಏನಂತ ಒಂದು ಏನಿಲ್ಲ ಸರ್ ಪ್ಲೀಸ್ ರಿಕ್ವೆಸ್ಟಿಂಗ್ ಅಂತ ಏನ ಪೇಮೆಂಟ್ಗೆ ಆಮೇಲೆ ಏನಂದೆ ನೀನು ಹಾಂ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವಾಗ ಇವಾಗಲೇ ಮಾಡ್ಬಿಡು ಮತ್ತೆ ಮಾಡ್ತಾ ಇದ್ದೀನಿ ಇವಾಗ No, not required. I will arrange and make the payment. Sure, another 1 hour I am asking you. ಏಯ್ ಹಂಗೆಲ್ಲ ಮಾತಾಡಬಾರ್ದು नहीं मैम फोन चार्जिंग नहीं था इसलिए स्विच ऑफ हो गया अभी कर देता मैं ओके ठीक है ಏನಂತ ಹೇಳ್ದೆ ಏನಂತ ಹೇಳು ಸೈಡಿಗೆ ನಿಲ್ಸ್ಬಿಟ್ಟು ಮಾಡ್ಬೋದು ಅಲ್ಲ ಏನಾಯ್ತು ಹೇಳು ಫೋನ್ ಮಾಡು ಇದು ಮಾಡ್ತಾಳೆ 5 ಗಂಟೆ ಅಂತಂದ್ರಿ ಎಕ್ಸಿಕ್ಯೂಟಿವ್ ಅಲ್ಲೇ ನಿಮ್ಮ ಮನೆ ಹತ್ರ ಲೊಕೇಶನ್ ಎಲ್ಲ ಇದಾರೆ ಕಳಿಸ್ತೀನಿ ಇವಾಗ ಅವ್ರ ಅಮ್ಮ ಕೇಳು ಹೋಗಿ ಮಾತಾಡ್ಸ್ಕೊಂಡ್ ಬರಕ್ಕೆ ಕೇಳು ಎಲ್ಲಿ ತಿನ್ನಿಸ್ದ ಊಟ ಫುಟ್ಪಾತಲ್ಲಿ ಫ್ರೆಂಡ್ಸ್ ಇವ್ನು ಕೇಳಿದಾಗ ಶ್ರವಣ ಭವನ್ ಅಂತ ಕೃಷ್ಣಗಿರಿಲಿ ಫ್ಲೈಓವರ್ ಕೆಳಗಡೆನೆ ಲೆಫ್ಟ್ ಬಂತು ಅಂದ ಅದು ಯಾವಾಗ ಬಂತು ಕೇಳಿ ಹೇಳಪ್ಪ 60 ಕಿಲೋಮೀಟರ್ ಬರ್ತಾನೆ ಫ್ಲೈಓವರ್ ಮಾತ್ರ ತಿಂದಿದಂತೂ ನಿಜ ಆ ಜಾಗದಲ್ಲಿ ಶ್ರವಣ ಭವನ್ ಇತ್ತು ಅದಾದ್ಮೇಲೆ ಇವಾಗ ಆ ಜಾಗದಲ್ಲಿ ಬೇಕರಿ ಬಂದಿದೆ ನನ್ನ ತಪ್ಪಲ್ಲ ನಾನು ಬಂದು ಒಂದು ಸುಮಾರು ಒಂದು 6 ತಿಂಗಳಾಯ್ತು ಡೈಲಿ ಓಡಾಡ್ತೀನಿ ಅಂತ ಅಂದೆ ನಾನು ಓಡಾಡ್ದಾಗಿತ್ತು ಬಟ್ ಆದ್ರೂ ಒಳ್ಳೆ ಪರೋಟ ಶೇರ್ವಾ ಕೊಡ್ಸಿದ್ದೀನಿ ಹುಡುಗರು ವೆಜ್ ಶೇರ್ವಾ ವೆಜ್ ಕಣ ಅದು ಸಾಂಬಾರು ಒಳ್ಳೆ ಕ್ಯಾರೆಟ್ ಪಲ್ಯ ಮತ್ತೆ ನಮ್ಮ ಫ್ರೆಂಡ್ ಬರುವಾಗ ಒಂದು ಕ್ರೀಮ್ ಬನ್ ಬೇರೆ ತಿಂದ ಸ್ಪೆಷಲ್ ಆಗಿ ಜಾಮ್ ಬನ್ನು ಫ್ರೆಂಡ್ಸ್ ಶ್ರವಣ ಭವನ್ ಅಂದ ನಾನು ಫುಲ್ ಮೀಲ್ಸ್ ಅಂದ್ಕೊಂಡೆ ಏನೇನು 5 ಥರ ಏನು ಅಂದಲ್ಲ 5 ಥರ ಪಲ್ಯ 5 ಥರ ಕೊಳಂಬು ಅಂದ್ರೆ ಸಾಂಬಾರ್ 5 ಥರ ಸಾಂಬಾರ್ ಅಂತ ಪಲ್ಯನೇ 5 ಥರ ಅಂದ ಫ್ರೆಂಡ್ಸ್ ಅನ್ಲಿಮಿಟೆಡ್ ಸಖತ್ತಾಗಿರುತ್ತೆ ಫೇಮಸ್ಸು ಏನೇನು ಹೇಳಿ ಕಾಗೆ ಆರಿಸಿ ಕರ್ಕೊಂಬಂದ್ಬಿಟ್ಟು ಯಾವುದೋ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ತೋರಿಸ್ಬಿಟ್ಟು ಇಲ್ಲೇ ಇದ್ದಿದ್ದು ಇವಾಗ ಹೊಡೆದಾಕ್ ಕೊಟ್ಟವ್ರೆ ಅಂತವ್ನೆ ಬರೋವಾಗ ಕೊಡ್ತೀನಿ ಫ್ರೆಂಡ್ಸ್
ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದು ಅಂತ ಒಂದು ಗಾದೆ ಇದೆ. ಅದು ಸೀರಿಯಸ್ ಆಗಿ 100% ನಿಜ. ಇವನು ನನ್ನ ಮಗ ಕೂಡ ಮಗ. ಮಕ್ಕಳನ್ನ ಅದು ಇವಾಗ ಹೆಂಗೆ ನನ್ನ ಮಗನ ಲೋನ್ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಊಟದ ವಿಷಯದಲ್ಲಿ ಏಮಾರ್ಸ್ಬಿಟ್ಟ. ಲೋನ್ ವಿಚಾರ ಇವನಿಗೆ ಕಾಸು ಗೀಸು ಕೊಟ್ರೆ ಹೆಂಗೆ ಫ್ರೆಂಡ್ಸ್ ನೀವು ಹೇಳಿ. ಇವಾಗ ಕೆಳಗಡೆ ನಾವು ಪೋಲ್ ಹಾಕ್ತಿವಿ, ಇವ್ನಿಗೆ EMI ಕೊಡ್ಬೇಕಾ ಕೊಡ್ಬಾರ್ದಾ ಅಂತ ನೀವು ಪೋಲಲ್ಲಿ ಆನ್ಸರ್ ಮಾಡಿ. ನೀವು ಪೋಲ್ ನೋಡ್ಕೊಂಡು ನಾವು ಇವ್ನಿಗೆ ಏನ್ ಮಾಡೋದು ವ್ಯವಸ್ಥೆ ನಾವು ಪ್ರಾಮಿಸ್ ಏನೋ ಮಾಡಿಸ್ಕೊಂತೀರಿ, ಹಂಗೆ ಇಟ್ಟಿರ್ತೀರಿ ಬ್ಯಾಲೆನ್ಸ್ ಕೊಡದೆ ಕ್ರೆಡಿಟ್ ಮಾಡದೆ. ಬೆನಿಫಿಷರಿ ಬೇಕಾದ್ರೆ ಆ್ಯಡ್ ಮಾಡಿ ಇಟ್ಟಿರ್ತೀರಿ. ನೀವು ಹೇಳಿ ಎಷ್ಟು ಜನ ಇವನಿಗೆ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡೋದ ಬೇಡ ಅಂತ. ನೀವೇನೋ ಬೇಡ ಅಂದರೆ ಬೇಡ ಹುಡುಗ, ಇಲ್ಲ ಅಂದರೆ ಕ್ಲಿಯರ್ ಮಾಡಿ ಸೆಟ್ಲ್ ಮಾಡೋಣ. ನಾವೆಲ್ಲರೂ ಸೆಟ್ಲ್ ಆಗಿದ್ದೀರಿ. ಇವನು ನಮ್ಮ ಜೊತೆ ಓದೋನಿದ್ದಾನೆ. ನಾನು PUಗೆ ಹೋಗ್ಬೇಕಾದ್ರೆ ಒಂದೇ ಬುಕ್ ತೊಗೊಂಡು ಹೋಗ್ತಾ ಇದ್ದೆ, ಅದು ಇವನು ಬ್ಯಾಗಲ್ಲಿ ಇರೋದು. ಹೆಬ್ಬಾಳವರೆಗೂ ತೊಗೊಂಡು ಹೋಗ್ತಾ ಇದ್ದೆ ಬಸ್ಸಲ್ಲಿ. ಅಲ್ಲಿಂದ ಪಾಪ ಬ್ಯಾಗಲ್ಲಿ ಎತ್ಕೊಂಡು ಬರೋದು ಸಿಂಗಲ್ ಬುಕ್. ಎಲ್ಲ ಪೀರಿಯಡ್ಗೂ ಒಂದೇ ಬುಕ್ ಮೇಂಟೈನ್ ಮಾಡ್ತಾ ಇದ್ದೆ. ಆಮೇಲೆ ನಂದು ಪುಲೋವರ್ ಬೇರೆ ಇತ್ತು, ಆ ಪುಲೋವರ್ನು ಪಾಪ ಮೇಂಟೈನ್ ಮಾಡ್ಕೊಂಡು ಬ್ಯಾಗ್ ಬಾಯ್ ಏನಂದ್ರೆ ಇಂಟರ್ನೆಟ್ ಆಗಿ ನಮಗೆ ಬ್ಯಾಗ್ ಬಾಯ್. ಇವಾಗ ಅವ್ನಿಗೆ ಹೆಲ್ಪ್ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಏನಾನು ಹೇಳ್ತಾನ ನೋಡ್ರಿ. ನಾವೇ ಶೇಡ್ಸ್ ಎಲ್ಲ ಏನು ಹಾಕೊಂಡಿಲ್ಲ, ಕಾಸು ಕೇಳಕ್ಕೆ ಬಂದು ನೀನು ನನ್ನ ಮಗ ಶೇಡ್ಸ್ ಹಾಕೊಂಡು ನೋಡಿ. ನೋಡಿ ಫ್ರೆಂಡ್ಸ್, ನನ್ನ ಕಟ್ರೆ ಎಲ್ಲರಿಗೂ ಹೊಟ್ಟೆ ಉರಿ ಫ್ರೆಂಡ್ಸ್. ನೋಡಿ ಹೊಟ್ಟೆ ಉರಿ ಅನ್ನಂಗಿದೆ. ಇವ್ನ ಕರ್ಕೊಂಡು ಬರ್ತಾ ಇದ್ರು ಇಲ್ಲಿ 200 ಕಿಲೋಮೀಟ್ರು, ಒಳ್ಳೇದಾಗ್ಲಿ ಮಗುಗೆ ಅಂತ. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಲಿ. ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಸರವಣ ಭವನ್ ಅಂತ ತೋರಿಸ್ಬಿಟ್ಟು ಫುಟ್ಪಾತ್ ಕರ್ಕೊಂಡ್ಬಂದು. ಊಟ ಸೂಪರ್ ಆಗಿತ್ತು ಫ್ರೆಂಡ್ಸ್. ಊಟ ಚೆನ್ನಾಗಿತ್ತು. ತಮಿಳ್ನಾಡು ಸ್ಟೈಲ್ ಗೊತ್ತಲ್ಲ, ಸಾಂಬಾರು ಅದೆಲ್ಲ ಚೆನ್ನಾಗಿತ್ತು. ಕ್ಯಾರೆಟ್ ಪಲ್ಯ ಕೊಟ್ಟಿದ್ರು, ಅದು ಚೆನ್ನಾಗಿ. ಕ್ಯಾರೆಟ್ಗಿನ್ನ ಬೇಳೆನೇ ಜಾಸ್ತಿ ಇತ್ತು, ಅದು ಆಗ್ತಿದ್ದಿಲ್ಲ. ಸ್ವಲ್ಪ ಸ್ವೀಟ್ ಚೆನ್ನಾಗಿತ್ತು. ಏನು ಸ್ವೀಟ್? ಅದೇ ಕ್ಯಾರೆಟ್ ಸ್ವೀಟೇ ಕಾಣೋದಿರುತ್ತೆ. ಕ್ಯಾರೆಟ್ ಪಲ್ಯನ ಸ್ವೀಟ್ ಅಂತಾರೆ. ಸರಿ ಫ್ರೆಂಡ್ಸ್, ಆಯಿತು. ಸಾಯಂಕಾಲ ದೇವಸ್ಥಾನ ಹೋಗಿ ನಿಮ್ಮನ್ನ ಮೀಟ್ ಮಾಡ್ತಿದ್ದೀನಿ. ಮೀಟ್ ಮಾಡ್ತೀರಾ? ಲೈವ್ ಬರ್ತೀನಿ. ಲೈವ್ ಅಷ್ಟೊಳ್ಳೆ ಪೋಲ್ ಏನಾದ್ರು ಪಾಸಿಟಿವ್ ಬಂದರೆ ಓಕೆ. ಅಲ್ಲೋಗಿ ತೋರಿಸ್ತೀನಿ ಫ್ರೆಂಡ್ಸ್ ದೇವಸ್ಥಾನ. ಏಯ್ ಪ್ರಮಾಣ ವಚನ ನೀನು ವಿಡಿಯೋ ಇದು ಫ್ರೆಂಡ್ಸ್, ಆ ಗೋಪುರ ಮುಂದೆ ಕರ್ಪೂರ ಅಂಟಿಸ್ಬಿಟ್ಟು ಪ್ರಾಮಿಸ್ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡಿ. ಪ್ರಾಮಿಸ್ ಮಾಡಿಸಿ ಆಮೇಲೆ ನಿಮಗೆ ಓಕೆನಾ? ಬೇರೆ ದೇವಸ್ಥಾನಕ್ಕೆ ಬರ್ತೀರಿ. ಏನು ಪ್ರದೀಪ್, ಆಯ್ತಾ ದರ್ಶನ? ದರ್ಶನ ಎಲ್ಲ ಆಯ್ತು. ಹೆಂಗೆ ಪರವಾಗಿಲ್ಲ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಒಳ್ಳೆ ದರ್ಶನ ಆಯ್ತು. ಸ್ವಲ್ಪ ರಶ್ ಇತ್ತು ಶನಿವಾರ ಎಲ್ಲ ವೀಕೆಂಡು. 2 ಅವರಲ್ಲಿ ಒಳ್ಳೆ ದರ್ಶನ ಆಯ್ತು. ಜನ ಮಾತ್ರ ಇದ್ರು, ಜನ ಇದ್ರು. ದೇವ್ರ ಮುಂದೆ ಒಂದು 2 ನಿಮಿಷ ನಿಂತ್ಕೊಳಕ್ ಬಿಟ್ಟಿಲ್ಲ, ತಳ್ಬಿಟ್ರು. ನಡೀರಿ ಕ್ಲೋಸ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಕರೆಕ್ಟ್ 5 ನಿಮಿಷ ಇತ್ತು ಅವ್ರು ಕ್ಲೋಸ್ ಮಾಡೋದಕ್ಕೆ. ಅಷ್ಟರಲ್ಲಿ ಹೋಗ್ಬಿಟ್ರಿ ಒಳಗಡೆ. ಏನ್ ಜೀವ ಅಂತೀವಿ. ಬರುವಾಗ ಒಳ್ಳೆ ಮಳೆ. ಕೃಷ್ಣಗಿರಿ ಅಂತ ವಿಡಿಯೋ ಹಾಕ್ತೀನಿ ನೋಡಿ. ಮಳೆ ಕೃಷ್ಣಗಿರಿಗೆ ಇನ್ನೂ 40 ಕಿಲೋಮೀಟರ್ ಇರಬೇಕಾದ್ರೆ ಏನು ರೋಡೇ ಕಾಣಿಸ್ತಾ ಇಲ್ಲ. ಕಾಲೆಲ್ಲ ಹೆವಿನೋ ಫ್ರೆಂಡ್ಸ್. ಆದರೆ ಒಳಗಡೆ ಹೋಗಿದ್ದೆ, ದೇವ್ರ ದರ್ಶನ ಮಾಡಿದ್ದೆ. ಎಲ್ಲ ನೋವೆಲ್ಲ ಹೋಗ್ಬಿಡ್ತು. ಇನ್ನೊಂದು ದಿನ ಬರ್ತೀವಿ ಹುಣ್ಣಿಮೆಗೆ. ಇಷ್ಟರಲ್ಲೇ ಅನ್ಕೊಂಡಿರೋದಾಗ್ಲಿ ಇನ್ನೊಂದು ದಿನ ಬಂದ್ಬಿಟ್ಟು ಗಿರಿ ಪ್ರದಕ್ಷಿಣೆ ಮಾಡಬೇಕು. ಅವತ್ತು ಬರ್ತೀವಿ ಲೈವ್ಗೆ. ಇನ್ನೊಂದು ಹೊಸ ವಿಡಿಯೋ ಎತ್ಕೊಂಡು ಬರ್ತೀವಿ. ಇನ್ಮೇಲೆ ಹೆಂಗಿರ್ತೀವಿ ಅದನ್ನ ಹೇಳಿ. ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಏನಕ್ಕೆ ಹೋಗಿದ್ದು? ಫಸ್ಟ್ ಆಫ್ ಆಲ್ 1 ಲಕ್ಷ ಸಾಲ ಇತ್ತು, ಅದಕ್ಕೆ ಈ ಸತಿ ಹೋದ. ನೆಕ್ಸ್ಟ್ 10 ಲಕ್ಷ ಸಾಲ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆಗೆ ಹೋಗ್ಬಿಡ್ತಾನೆ. ಹೌದೇನಾ? ಹೇಳ ಬರುವಾಗ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ. ಬಂದ್ಬಿಟ್ಟು ಒಂದು ಹೊಸ ಬಿಸ್ನೆಸ್ ಇದೆ ಪ್ಲಾನಿಂಗು, ಅದೊಂದು ಸಕ್ಸಸ್ ಆಗಬೇಕು. ಮಾಡ್ತೀವಿ, ಏನೋ ಒಂದು ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಇಷ್ಟು ಮಾತ್ರ ಹೇಳ್ತೀವಿ ಸದ್ಯಕ್ಕೆ. ಹೇಳಿ 2 ಮಾತುಗಳನ್ನ ಮುಗಿಸ್ತಾ ಇದೆಯಾ? ಹೌದು. ನೆಕ್ಸ್ಟ್ ಊಟಕ್ಕೆ ಎಲ್ಲ ಕಣ ಪ್ರದೀಪ್ ಸರಿ. ನಾನು ಏನೋ ಹೇಳಲ್ಲ, ಯಾಕಂದ್ರೆ ಸರವಣ ಮೋಹನ್ ಅಂದಕ್ಕೆ ನೀವು ಕನ್ನಡ ಮಾತಾಡೋದು ಇಲ್ಲ. ಈಗ ನೋಡು ಮಾಮು ಅಲ್ಲ, TRP ಪ್ರದೀಪ್ ಅವರಲ್ಲ ನೀವು ಫ್ರೆಂಡ್ಸ್. TRP ಅಂತೆ. ಹೋಟೆಲ್ಗೆ ಹೊಟ್ಟೆ ಹಸಿತೈತೆ. 11:30 ಆಯ್ತು. ಇನ್ನು ಸ್ವಲ್ಪ ದೂರ ಹೋದ್ರೆ ಆಮೇಲೆ ಎಲ್ಲ ಕ್ಲೋಸ್ ಆಗೋಗುತ್ತೆ. ಹೈವೇಲಿ ಎಲ್ಲ ಕ್ಲೋಸ್ ಆಗುತ್ತೆ. ಹೈವೇಲಿ ಎಲ್ಲಿ ಕ್ಲೋಸ್ ಆಗುತ್ತೆ? ಇರುತ್ತಲ್ಲ. ನೀನ್ ಡೈಲಿ ಓಡಾಡೋ ರೋಡ್ ಅಲ್ವೇನಾ? ನಿನಗೆ ಗೊತ್ತಿಲ್ವಾ? ನೈಟ್ ಆದ್ಮೇಲೆ ಕಣ್ಣುಗಳು ಕರೆಕ್ಟಾಗಿ ಕಾಣಿಸಲ್ಲ. ಗೊತ್ತಾಗುತ್ತೆ. ಬೇರೆ ಒಳಗಡೆ ಹೋದ್ರೆ ಹುಷಾರಾಗ್ಬಿಟ್ಟವನೆ ಫ್ರೆಂಡ್ಸ್, ಹುಷಾರಾಗ್ಬಿಟ್ಟವನೆ. ಆ ಕ್ರೌಡಲ್ಲಿ ಸ್ವಲ್ಪ ಹುಡ್ಕೋದು ಕಷ್ಟ ಆಯ್ತು ನಮ್ಮ ಹುಡುಗನ್ನ. ಹೋರಾಡಿ ಅಲ್ಲ, ಕಷ್ಟ. ಒಟ್ಟಲ್ಲಿ ಎಳ್ಕೊಂಡ್ ಬಂದ್ಬಿಟ್ರಿ. ಒಳ್ಳೆ ದರ್ಶನ ಆಯ್ತು. ಇನ್ಮೇಲೆ ಏನ್ ಮಾಡ್ತಾನೋ ಹೆಂಗಿರ್ತಾನೋ ನೋಡೋಣ. ಇವನ್ ಸಿಕ್ದಾಗೆಲ್ಲ ವಿಡಿಯೋ ಮಾಡ್ತೀನಿ, ತಲೆಗೆಡ್ಸ್ಕೊಂಡು. ಕಂಟೆಂಟ್ TRP ಪ್ರದೀಪ್ ಅಂತ ಇವನ ಹೆಸರು. ಮೇನ್ ಕಂಟೆಂಟ್ ಇವನೇ ಕಂಟೆಂಟ್ ನಮ್ಗೆ. ಯಾವ್ದು ಬೇಡ ಕಂಟೆಂಟ್ ನಮ್ಗೆ.
ಏನೋ ಓಕೆ ಎಂತ ಮಾಡಿಫಿಕೇಶನ್ ಮಾಡಿಸಿದಾರಂತ ಗಾಡಿ ಅದೇ ಇವ್ರ ಹತ್ರ ಇಲ್ಲ ಅದು. ಕಳ್ದೋಗ್ಬಿಡ್ತೀರಾ ನೀವೇ ಕಳ್ದೋಗ್ಬಿಡ್ತೀರಾ ಇವಾಗ ಗಾಡಿ ಕಳ್ದೋಗೈತೆ ಅದನ್ನು ಹಾಕಿದ್ದೇನೆ ನೆಕ್ಸ್ಟ್ ಅದ್ರ ಬಗ್ಗೆನೇ ಡೀಟೇಲ್ ಬ್ಲಾಗ್ ಬಂದ್ ಮಾಡ್ತೀವಿ ಸುಮಾರು ಒಂದು ವರ್ಷದಿಂದ ಕಳ್ದೋಗಿದೆ ಗಾಡಿ ಅದನ್ನು ಹುಡುಕಿ ಬಿಡಿಸ್ಬೇಕಂದ್ರೆ ಅದನ್ನ ನಿಮ್ ನೋಡಿದ್ರೆ ನೀವೇ ಕಳ್ದೋಗ್ತೀರಾ ಇನ್ನ ಐತೆ ಬಿಡಿಸೋದು ಎಲ್ಲ ಇವಾಗೆಲ್ಲ ಲಿಸ್ಟ್ ಡೌನ್ ಕೊಟ್ಟವ್ನು ಲಿಸ್ಟ್ ಕೊಟ್ಟವನೆ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಆಲ್ರೆಡಿ ಎಷ್ಟು ಕ್ಲಿಯರ್ ಮಾಡಿದ್ದೀರಪ್ಪ 50 ಕ್ಲಿಯರ್ ಆಗೈತೆ ಇನ್ನೊಂದು 50 ಇದೆ ಹಾಕ್ಬಿಡುತ್ತೆ ಬಿಡಿ ಫ್ರೆಂಡ್ಸ್ ಪ್ರಾಮಿಸ್ ಮಾಡೋನೆ ನೀವೇ ಸಾಕ್ಷಿ ಕರ್ಪೂರ ಬೇರೆ ಅಣ್ಸವ್ ನಮ್ಮ ಮುಂದೆ ಕರ್ಪೂರ ಬೇರೆ ಅಂಟ್ಸವ್ನೆ ಅದು ಏನು ರಾಜಗೋಪುರ ಮುಂದೆ ಹೋಗಿ ಸ್ವಲ್ಪ ಆಯ್ತು ಅದನ್ನು ಕಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡೋಣ ಗುಡ್ ನೈಟ್ ಗುಡ್ ನೈಟ್ ಇನ್ನೊಂದು ಬ್ಲಾಗ್ ಯಾವ್ದಾನ ಹೊಸದು ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಬಾಯ್